ಆಮೇಲೆ ಏನೋ ಹೇಳ್ತಾರೆ, ಎಲ್ಲಿ ನೀವು ಸಿವಿಲ್ ಮ್ಯಾಟ್ರಪ್ಪ, ಕೋರ್ಟ್ಗೆ ಹೋಗ್ರಿ ಅಂತ ಹೇಳ್ತಾರೆ. ಸಿವಿಲ್ ಮ್ಯಾಟ್ರಪ್ಪ ಸರಿನೇ, ಅದನ್ನು ಸರಿಪಡಿಸ್ತಕ್ಕಂಥ VA RI ತಹಶೀಲ್ದಾರ್ ನಿಮ್ಮ ಹತ್ರ ಐತ್ರಿ, ನಿಮ್ಮ ಹತ್ರನೇ ಇರೋದು. ಇದು ಬೇರೆ ಯಾರ ಹತ್ರ ಇಲ್ಲ. ಅದನ್ನು ಮಾಡ್ತಕ್ಕಂಥ ಅಧಿಕಾರ DC ಅವ್ರಿಗೆ ನಿಮಗೆ ಬಿಟ್ಟಿದ್ದು. ನೀವು ಮಾಡಬೇಕಾ ಕೆಲಸ. ಇಲ್ಲ ಅಂದರೆ ನಿಮ್ಮ ಮಂತ್ರಿಗಳಿಗೆ ಹೇಳ್ತೀನಿ, ಯಾರಿಗೆ, ಕೃಷ್ಣ ಬೈರೇಗೌಡರಿಗೆ ಮತ್ತು CMಗೆ ಹೇಳ್ತೀನಿ, ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲದನ್ನು ಒಂದು ವರದಿಯನ್ನು ಅವ್ರಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ಈಗಾದರೂ ನಿಮ್ಮ ಕೆಳಗಿನ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಿಬಿಟ್ಟು ಅವರು ಬಡವರಿಗೆ ಏನೇನು ಅನ್ಯಾಯ ಆಗೈತೆ ಅವ್ರವ್ರ ಜಮೀನು ಅವ್ರಿಗೆ ಮಾಡಿಸ್ಕೊಟ್ಟು ಅವರು ಮತ್ತೆ ಏನು ಕೇಳೋದಿಲ್ಲ. ಅವ್ರ ಜಮೀನು ಅವ್ರಿಗೆ ಮಾಡಿಸ್ಕೊಟ್ಟಂಥ ಕೆಲಸವನ್ನು ಮಾಡಬೇಕು. ಮಾಡ್ತಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೋರಾಟ ಮಾಡ್ತೀವಿ. ಹೆಂಗೆ ಜಮೀನು ಕಳ್ತನ ಮಾಡೋರು ಇದ್ದಾರೆ, ಮರಳು ಕಳ್ತನ ಮಾಡೋರು ಇದ್ದಾರೆ, ಕಬ್ಬಿಣ ಕಳ್ತನ ಮಾಡೋರು ಇದ್ದಾರೆ. ಇದಕ್ಕೆಲ್ಲ ಕುಮ್ಮಕ್ಕೆ ಕೊಡೋರು ಯಾರು ಹೇಳ್ರಪ್ಪ? ಯಾರು ಕೊಡೋರು? MLA ಕೊಡೋದು, ಬೇರೆ ಯಾರಿಲ್ಲ. ನಾನು MLA ಆಗಿದ್ದೆ, ನನಗೇನು ಪಾಠ ಹೇಳ್ತಕ್ಕಂಥದ್ದು ಬೇಕಾಗಿಲ್ಲ. ಇವ್ರು ಯಾರ ಹತ್ರ ಕಳ್ಸೋದಿಲ್ಲ, ಬೇಕಿಲ್ಲ. ಅಲ್ಲಪ್ಪ, ನೀನು MLA ಆಗಿ ನಾವೆಲ್ಲ ಪಟ್ಟಣ ಪಂಚಾಯತಿ ಮಾಡಿಕೊಟ್ಟೆ, ಈ ನಾಗಿನಟ್ಟಿಗೆಲ್ಲ ನೀರು ತಂದು ಕೊಟ್ಟಿದ್ದೀನಿ, ಕೆರೆಯಿಂದ ವಾಣವಿಲಾಸ ನೀರು ಕೊಟ್ಟಿದ್ದೀನಿ. ನೀನೇನು ಅಡ್ರಾಕಿ ಮಾಡಿದ್ದೀಯ ಇಲ್ಲಿ? ನೀನು ಮಾಡಿರೋದಾದ್ರೆ ಏನು ಮಾಡಿಲ್ಲ. ನೀನು ಕೂಡ್ಲಿಗಿರೋ ಅಧಿಕಾರಿಗಳು ತಂದುಬಿಟ್ಟು ದುಡ್ಡು ಹಿಡಿಯೋಕೆ ಮಾಡ್ಕೊಂಡಿದ್ದೀನಿ ಬಿಟ್ರೆ ಏನೂ ಇಲ್ಲ. ಏನೋ ಅಂದ್ರೆ ಅದೇನೋ ಅಂತಾರಲ್ಲ ಹಳ್ಳಿ ಭಾಷೆಯಲ್ಲಿ, ಈ ಸುಡ್ರೈಡ್ ಅಂತ, ಹಂಗೆ ಮೆಣಸಿನ್ಕಾಯಿ ಸಿಕ್ಕಂತೀಯಲ್ಲಪ್ಪ ನೀನು. ನಾನು ಯಾವೊಂದು ಏನು ತಿಂದಿಲ್ಲ, ನಾನು ಯಾವನಿಗೇನು ಏನು ಇದು ಮಾಡಿಲ್ಲ. ಏನಪ್ಪ, ನಾನು ಭೂಮಿ ಕಳ್ತನ ಮಾಡಿದ್ದೀನ, ಮರಳು ಕಳ್ತನ ಮಾಡಿದ್ದೀನ, ಕೆಬ್ಬಣ ಮಾಡಿದ್ದೀನ? ಮಾಡಿಸಿರೋ ನೀನು. ನಿನ್ನ ಸುತ್ತಮುತ್ತ ಇದ್ದಾರೆ ಚೇಲ್ಗಳೆಲ್ಲ, ಆ ಬ್ರೋಕರ್ಗಳೆಲ್ಲ, ಅವ್ರನ್ನೆಲ್ಲ ನೀನು ಬಂದೋಬಸ್ತ್ ಮಾಡಬೇಕು. ಯಾಕೆ ಆಗೋದಿಲ್ಲ? ಮಾಡಬೇಕು. ಮಹಿಳೆದು ನಾನು MLA ಇರಬೇಕಾದ್ರೆ ಮರಳಿನ ದೊಡ್ಡ ದಂಧೆ ಆಯಿತು. ನಾನು 8 ದಿವಸನೇ ನಿಲ್ಲಿಸಿದ್ದೀನಿ. ನಾನು ಇಲ್ಲ, ರೈತರು ನೀರು ಹೋಗ್ತಿದ್ದಾವೆ, ದನ ಕರುಗಳಿಗೆ ನೀರು ಸಿಗೋದಿಲ್ಲ, ಅದರಿಂದ ಕ್ಯಾನ್ಸಲ್ ಮಾಡ್ಬೇಕಂತ ಮಾಡಿದೆ. ನೀನೇ ಯಾಕೆ ಮಾಡೋದಿಲ್ಲಪ್ಪ? ಮತ್ತೆ ನಾನೇ ಹೋಗಿ ಬಂದಿದ್ದೀನಿ ಅಲ್ರಿ, ಮೊಳಕಾಲ್ಮೂರು ಎಲ್ಲ ಸುತ್ತಾಡಿ ಬಂದಿದ್ದೀನಿ. ನೀನು ಮಾಡ್ತಕ್ಕಂಥ ಇಚ್ಛೆನೇ ಇಲ್ಲ. ಏನನ್ನ ಹೇಳಿದರೆ ನೋಡಪ್ಪ, ಮಾಜಿ MLAರು ಕೃಷಿ ಮಾತಾಡ್ತಾರಪ್ಪ. ಆದರೂ ನಿಮಗೂ ಒಂದು ಕಿವಿ ಮಾತು ಹೇಳ್ತೇನೆ, ಏನು ದೊಡ್ಡದಲ್ಲ. ನೀನು ತಿದ್ಕೊಂಡು ಬ್ರೋಕರ್ಗಳೆಲ್ಲ ದೂರ ಇಟ್ಟು ಕೆಲಸ ಮಾಡು. ಕೆಲಸ ಮಾಡಿದ್ರೆ ಕ್ಷೇತ್ರಕ್ಕೆ ಒಳ್ಳೆಯ ಬರುತ್ತೆ. ಅಲ್ಲ ರೀ, MLA ಇದೆಯಾ, ಸರ್ಕಾರ ನಿಂದೈತೆ, ತಾಲೂಕು ಹೆಡ್ಕ್ವಾರ್ಟರ್ ಮಾಡೋಕ್ಕಾಗೋದಿಲ್ಲ ಅಂದರೆ ನೀನು ಹಣೆ ಬರಕ್ಕೆ ಏನು ಮಾಡ್ತೀನಿ? ಏನು ಮಾಡ್ತೀಯ ನೀನು? ಕಳ್ಕೊಬಳಿ, ನಾಗಿನಟ್ಟಿ, ಮತ್ತು ಇಲ್ಲ ಅಂದರೆ ತುರ್ನೂರು, ಇಲ್ಲ ಖಾನಾಬಸಾಡಿ ತೊಗೊಂಡು ಸೇರಿಸು. ತಿಪ್ಪೇಸ್ವಾಮಿ ಇರ್ತಕ್ಕಂಥ ಸನ್ನಿಧಿ ಅಲ್ರಿ, ಬಂದೋಗಿ ಮ್ಯಾಲೆ ಕುಂದಿರ್ತೀಯ. ನಾಚಿಕೆ ಆಗೋದಿಲ್ಲ ನಿನಗೆ? ಏನಾಗೈತೆ ನಿನಗೆ ಮಾಡೋಕ್ಕೆ? ನಾನು MLA ಇದ್ದಾಗ ಮುಖ್ಯಮಂತ್ರಿಗೆ ಬರ್ಕೊಟ್ಟಿದ್ದೆ. ನಾನು ತಾಲೂಕು ಹೆಡ್ಕ್ವಾರ್ಟರ್ ಮಾಡ್ರಿ, ಇಲ್ಲಿ ತಿಪ್ಪೇಸ್ವಾಮಿ ಜಾತ್ರೆ ಇದು ರಾಜ್ಯದಲ್ಲಿ ದೊಡ್ಡ ಬಹುಸಂಖ್ಯೆಯಲ್ಲಿ ಸೇರುತ್ತೆ, ಇಲ್ಲಿ ಮಾಡಬೇಕು, ಅವಶ್ಯಕತೆ ಇದೆ ಅಂತ. ತಿಪ್ಪೇಸ್ವಾಮಿ ನೋಡೋಣ ತಡೆಯಪ್ಪ ಅಂತ ಹೇಳಿದರು. ಸರ್ಕಾರ ನಿಂದೆ ಐತೆ, ನೀನೇ MLA ಇದೆಯಾ, ಯಾಕಪ್ಪ ಮಾಡಬಾರ್ದು? ಆಮೇಲೆಲ್ಲ ಫೈರ್ ಇಂಜನ್ಗೆ 2 ಎಕರೆ ಜಮೀನು ಕೊಟ್ಟೆ. ಇದನ್ನು MLAನೂ ಮಾಡಲಿಲ್ಲ, ನಿನ್ನ ಹಣೆ ಬರ್ಕೆ ನೀನು ಮಾಡಲಿ. ಏನು ಮಾಡ್ತೀರಿ? ಯಾಕ್ರಿ MLA ಆಗಬೇಕು? MLA ಆಗೋದಕ್ಕೆ ಬಡವರ ಕಷ್ಟ ಸುಖ, SC STಗಳು ಹೆಂಗೆ ಜೀವನ ಮಾಡ್ತಾರೆ ಅಂತ ಕಷ್ಟ ಕಾರ್ಪಣ್ಯಗಳನ್ನ ಕೇಳೋದಕ್ಕಪ್ಪ ಆಗೋದು. ಹೋಗ್ಬಿಟ್ರೆ ಮನೆಗೆ ಕೂತ್ಕೊಂಡ್ಬಿಡೋದು, ಒಂದು ಕುರ್ಚಿ ಹಾಕ್ಕೊಂಡು ಯಾವನ್ನು ಕುಂದ್ರಸಲ್ಲ. ನಿನ್ನ ಸ್ವಭಾವ ಅದು. ಡಬ್ಬಲ್ ಇಚ್ಚಿಂಡನು ಓಟ್ ಹಾಕ್ತಾರೆ ಅಷ್ಟೇ, ಬಿಟ್ಟರೆ ನಿಂದೇನೈತೆ? ಆದ್ದರಿಂದ ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ಕೊಂಡು ಸೂಕ್ತ ಕ್ರಮ ತಗೋಬೇಕು. ಇಲ್ಲ ಅಂದರೆ ನಾವು ಇದಕ್ಕೆ ಎಷ್ಟು ದಿವಸ ಟೈಮ್ ಕೊಡೋಣಪ್ಪ? 15 ದಿವಸ, ತಿಂಗಳು 15 ದಿವಸ ಟೈಮ್. ಇಲ್ಲ ಅಂದರೆ ಇಲ್ಲಿಂದ ನಾವು ದುರ್ಗದವರೆಗೂ ಜಾಥಾ DC ಆಫೀಸ್ ಮುಂದೆ ಬರ್ತಕ್ಕ ಕೆಲಸ ಆಗುತ್ತೆ. ಅಲ್ಲವರೆಗೂ ಈ ತಪ್ಪುಗಳಿಗೆ ಏನು ಹೇಳಿದ್ದಾರೆ ನಮ್ಮವರು SC ST ಅದರ್ ಕ್ಯಾಸ್ಟ್ ಎಲ್ಲ, ಅದನ್ನು ತಿದ್ದಕ್ಕಂಥ ಕೆಲಸವನ್ನು ಮಾಡ್ರೆ. ಈ ಬ್ರೋಕರ್ಗಳಿಗೆ ಹೇಳೋದೇನಿಷ್ಟೇ,
ಇಲ್ಲಾದರೂ ನಿಮ್ಮ ಹೆಸರುಗಳು ಯಾರೂ ಹೇಳಿಲ್ಲ. ಇನ್ನು ಮುಂದೆ ಅದ್ರ ಬುದ್ಧಿ ತಗೊಂಡು ನಿಮ್ಮ ಮನೆಗೆ ನಿಮ್ಮ ಕೆಲಸ ಮಾಡ್ತೀವಿ. ಈ ಬ್ರೋಕರ್ ಕೆಲಸ ಬಿಡ್ರಿ. ಇದು ಯಾವನು ಬ್ರೋಕರ್ ಕೆಲಸ ಮಾಡ್ತಾನೋ ಜೀವನದಲ್ಲಿ ಯಾವನು ಉದ್ಧಾರ ಆಗೋದಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ರಿ. SC ST ಬಡವರ ಆಸ್ತಿಗಳನ್ನು ಲೂಟಿ ಮಾಡಿ ದುಡ್ಡು ಲೂಟಿ ಮಾಡಿದರೆ ಯಾವನ ಉದ್ಧಾರ ಆಗ್ತಾನೆ ರೀ ಪ್ರಪಂಚದಲ್ಲಿ? ಯಾರೂ ಆಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವೊಂದು ತೀರ್ಮಾನ ಮಾಡಿದಾರಲ್ಲ ನಮ್ಮವರೆಲ್ಲ, ಅಷ್ಟರೊಳಗೆ ನೀವೆಲ್ಲ ಏನೇ ಇರಲಪ್ಪ ಎಲ್ಲ ಸರಿ ಮಾಡಿಸಿ ತಿದ್ದಿದ್ರೆ ಅಡ್ಡಿ ಇಲ್ಲ. ಇಲ್ಲಾಂದರೆ ದೊಡ್ಡದಾಗಿ ಅಧಿಕಾರಿಗಳ ಮತ್ತು DC ಅವರು ಇರ್ಬೋದು, ಯಾರೇ ಇರ್ಬೋದು, ನಮಗೇನು ಯಾರೇ ಆಗಿರ್ಬೋದು, ನಿಮ್ಮ ಬ್ಯಾನರ್ಗಳು ಹಾಕ್ಕೊಂಡು ಇಲ್ಲಿಂದ ಎಲ್ಲೆವರೆಗೂ ಹೇಳ್ರ ಮರ ಜೋರುವರೆಗೂ ಜಾಥಾ ಬರ್ತೀವಿ. ಅದು ಬೇಕಾ 15 ದಿವಸದೊಳಗೆ ಇದೆಲ್ಲ ಸರಿ ಮಾಡ್ತೀರಿ. ಇದೇ ನಿಮ್ಗೇನು ದೊಡ್ಡ ವಿಚಾರ ಅಲ್ಲ. ಮಾಡ್ತೀರ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ನಂಬಿಕೆನೇ ಇದೆ. ಬ್ರೋಕರ್ಗಳಿಗೆ ಇನ್ನೊಂದು ಸಾರಿ ಹೇಳ್ತೀನಿ, ಅಲ್ಕ ಕೆಲಸ ಮಾಡಬೇಡ್ರಿ. ಬ್ರೋಕರ್ ಕೆಲಸ ಮಾಡಬೇಡ್ರಿ. ಬ್ರೋಕರ್ ಕೆಲಸ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇನ್ನೇನಪ್ಪ ಮುಗಿಸ್ತೀವಿ.